ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಿಯ ಇಂಬದಿ ರೋಡ್ ಏನಿದೆಯೋ ಮೈಲನಹಳ್ಳಿ ಎನ್ನುವಂತಹ ಗ್ರಾಮ ಬರುತ್ತೆ. ಆ ಗ್ರಾಮದ ಮುಖ್ಯ ರಸ್ತೆ ಏನಿದೆಯಲ್ಲ, ಆ ಮುಖ್ಯ ರಸ್ತೆಯ ಮೇಲ್ಭಾಗಕ್ಕೆ ಮಾಹಿತಿ ಬೋರ್ಡ್ಗಳನ್ನು ಹಾಕಿರ್ತಾರಲ್ವ, ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ಯಾವ್ಯಾವ ಭಾಗಕ್ಕೆ ತೆರಳಬೇಕಾದ್ರೆ ಎಷ್ಟೆಷ್ಟು ಕಿಲೋಮೀಟರ್ ಇರುತ್ತೆ, ಅಥವಾ ನಿಯರೆಸ್ಟ್ ಯಾವ ಗ್ರಾಮ ಇರುತ್ತೆ, ಅಥವಾ ನಿಯರೆಸ್ಟ್ ಯಾವ ನಗರ ಇರುತ್ತೆ ಅನ್ನುವಂಥ ಮಾಹಿತಿ ಬೋರ್ಡ್ ಹಾಕಿರ್ತಾರಲ್ಲ, ಅದು ಇದ್ದಕ್ಕಿದ್ದಂತೆ ರಸ್ತೆಯ ಮೇಲ್ಭಾಗದಿಂದ ಕೆಳಗಡೆ ಬಿದ್ದು ವಾಹನಗಳು ಜಖಮಾಗುವಂಥ ಕೆಲಸ ಆಗಿದೆ. ನೋಡಿ ಎಷ್ಟು ಅವ್ಯವಸ್ಥೆಯ ರೂಪದಲ್ಲಿತ್ತೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಕಣ್ಣೂರು ರೇವಾ ಯೂನಿವರ್ಸಿಟಿ ಆಗ್ಬೋದು, ಮಾನ್ಯತೆ ಟೆಕ್ ಪಾರ್ಕ್ಗೆ ಸಂಪರ್ಕ ಕಲ್ಪಿಸುವಂತಹ ಈ ಒಂದು ಮುಖ್ಯ ರಸ್ತೆಯಲ್ಲಿ ಈ ದೊಡ್ಡ ಮಟ್ಟದ ಕಬ್ಬಿಣದ ಸರಳುಗಳು, ಕಬ್ಬಿಣದ ಪೈಪ್ಗಳ ಮೂಲಕವಾಗಿ ಮಾಹಿತಿ ಬೋರ್ಡ್ ಏನು ಹಾಕಿದಾರೋ ನೋಡಿ ಎಷ್ಟು ಜಖಮಾಗುವಂಥ ಕೆಲಸ ಆಗಿದೆ. ಪುಣ್ಯ ಯಾರಿಗೂ ಕೂಡ ಗಾಯಗಳಾಗುವಂತಹ ಸನ್ನಿವೇಶ ಸಂಭವಿಸಿಲ್ಲ. ಜೊತೆಗೆ ಯಾವ ಮೇನ್ ಗಾಡಿಗಳು ಜಖಮಾಗಿಲ್ಲ. ಸದ್ಯಕ್ಕೆ ಒಂದು ವಾಟರ್ ಟ್ಯಾಂಕ್ ಹೋಗ್ತಿರುತ್ತೆ. ಆ ವಾಟರ್ ಟ್ಯಾಂಕ್ ಅಂದರೆ ಅದರ ಮೇಲೆ ಬಿದ್ದಂತಹ ಪರಿಣಾಮದಿಂದಾಗಿ ಆ ಮಾಹಿತಿ ಬೋರ್ಡು ಸದ್ಯಕ್ಕೆ ಕೆಳಗಡೆ ನೆಲದ ಒಂದು ಹಾಸಿಗೆ ಮೇಲೆ ಸಂಪೂರ್ಣವಾಗಿ ಬಿದ್ದಿಲ್ಲ. ಆ ಟೆಂಪೋ ಹೋಗ್ತಿದ್ದಂತಹ ಕಾರಣದಿಂದಾಗಿ, ವಾಟರ್ ಟ್ಯಾಂಕ್ ಹೋಗ್ತಿದ್ದಂತಹ ಕಾರಣದಿಂದಾಗಿ ಅದರ ಮೇಲೆ ಬಿದ್ದು ಜಖಮಾಗಿದೆ. ನೋಡ್ತಾ ಹೋಗ್ಬೋದು. ಸದ್ಯಕ್ಕೆ ಅಲ್ಲಿನ ಸ್ಥಳೀಯರು ಅಂದರೆ ಮೈಲನಹಳ್ಳಿಯ ಗ್ರಾಮಸ್ಥರು ಬಂದು ನೋಡುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಸ್ಥಳೀಯ ಅಧಿಕಾರಿಗಳಿಗೆ, ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ.